ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ನೀವು ಕಳೆದ ಸಂಚಿಕೆಯನ್ನ ವೀಕ್ಷಣೆ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ, ನಾವು ಶ್ರೀ ಗೂಳಪ್ಪ ಬಾವಿಕಟ್ಟಿ ಅವ್ರನ್ನ ಮಾತಾಡ್ಸ್ತಾ ಇದ್ವಿ. ಅವ್ರು ಹೇಳ್ತಾ ಇದ್ರು, ರೈತರ ಮಟ್ಟದಲ್ಲಿ ನಾವು ಬೆಲ್ಲದ ಗಾಣವನ್ನ ಮಾಡಬೇಕಾದ್ರೆ ಏನೆಲ್ಲ ಅವಕಾಶಗಳಿದಾವೆ ಅಂತ ಹೇಳ್ತಾ ಇದ್ರು. ಅದರ ಮುಂದುವರೆದ ಭಾಗವಾದ ಇವತ್ತಿನ ಕಂತಿನಲ್ಲಿ ಇವ್ರು ಯಾವ ರೀತಿ ಬೆಲ್ಲವನ್ನ ತಯಾರು ಮಾಡ್ತಾರೆ, ಇವ್ರದೊಂದು ಯೂನಿಟ್ ದೊಡ್ಡದಾಗಿ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ನಮಗೆ ದೊಡ್ಡದಾಗಿ ಕಾಣ್ತು. ಇದಕ್ಕೆ ಒಂದು ಸಪ್ರೇಟ್ ಮನೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಏನೆಲ್ಲ ಯಾವ ರೀತಿ ಒಂದು ಮನೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ, ಮತ್ತೆ ಒಂದು ಈ ಬೆಲ್ಲ ತಯಾರಾಗಬೇಕಂದ್ರೆ ಏನೆಲ್ಲ ಪ್ರೋಸೆಸ್ ಇದೆ, ಮೊದಲು ಹಾಲು ತೆಗೋದ್ರಿಂದ ಹಿಡಿದು ಹಾಲು ಕಾಸೋದ್ರಿಂದ ಹಿಡಿದು ಅದು ಬೆಲ್ಲ ಬರೋಗಿ ಏನೆಲ್ಲ ಮಾಡ್ತಾರೆ ಅನ್ನುವ ಎಲ್ಲಾ ಮಾಹಿತಿಗಳನ್ನ ಇವರಿಂದ ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ಸರ್, ಈಗ ಕಬ್ಬನ್ನ ಕಟಾವ್ ಮಾಡ್ಕೊಂಡು ಬರ್ತೀರಾ ಸರ್, ಅವಾಗ ಬಂದ್ಮೇಲೆ ಏನೇನು ಪ್ರೊಸೆಸ್ ಮಾಡ್ತೀರಾ ಸರ್? ಅದು ಮಾಡೋದು ಪೂರ್ತಿ ಪ್ರೊಸೆಸ್ ಹೇಳಿ ಸರ್, ಬೆಲ್ಲದ ಗಾಣ. ಸರ್, ಕಬ್ಬ ಕಟಾವ್ ಮಾಡುವಾಗ ಮೊದಲ್ ಸ್ವಚ್ಛ ಕ್ಲೀನ್ ಮಾಡ್ಬೇಕ್ರಿ. ಅಲ್ಲೇ ಕ್ಲೀನ್ ಮಾಡ್ಕೊಂಡ್ಬರ್ಬೇಕು. ಸೆಪ್ಪಿ ಗಿಪ್ಪಿ ಎಲ್ಲ ಅಗದಿ ಕ್ಲೀನ್ ಆಗಿ ಕಡಿಸಿ ಸ್ವಚ್ಛಾಗಿ ತೊಗೊಂಡ್ ಬರುದ್ರಿ. ತೊಗೊಂಡ್ ಬಂದ ಇಲ್ಲಿ ನಾವು ಕ್ರಷರ್ ಮಷಿನ್ಗೆ ಹಾಕಿ ಕಬ್ಬು ಕ್ರಶ್ ಮಾಡಿ ಜ್ಯೂಸ್ ತೆಗಿತೀವ್ರಿ. ಅಂದ್ರ ಈಗ ಇದೇ ಟೈಮ್ನಾಗ ಹಾರ್ವೆಸ್ಟ್ ಮಾಡಿ ಇದೇ ಟೈಮ್ನಾಗ ಹಾಕ್ಬೇಕಂತ ಏನಾದ್ರು ಐತೇನ್ ಟೈಮಿಂಗ್ ಏನಾದ್ರು? ಸರ್ ಹೌದ್ರಿ, ಮುಂಜಾನೆ ಮಾಡ್ಬೇಕು ಅಂತ ಹಿಂಗ ಏನಾದ್ರು ಐತಾ ಸರ್? ಡಿಸೆಂಬರ್, ನವೆಂಬರ್, ಜನವರಿ, ಫೆಬ್ರವರಿ ಇದು ಬೆಲ್ಲ ಮಾಡುವಂತ ಸೀಸನ್ ರೀ. ಡಿಸೆಂಬರಿಂದ ಜನವರಿ ಎಂಡ್ ಫೆಬ್ರವರಿ ಮಧ್ಯದವರೆಗೂ ಬೆಲ್ಲದ ಕ್ವಾಲಿಟಿ ಚಲೋ ಬರ್ತೈತ್ರಿ. ಮತ್ತು ಹಿಲ್ಡ್ ಹೆಚ್ಚಾಕೈತ್ರಿ. ಬೆಲ್ಲದೊಳಗಿರ್ತಕ್ಕಂಥ ಕಬ್ಬಿನೊಳಗಿರ್ತಕ್ಕಂಥ ಉತ್ಪಾದನೆನೂ ಜಾಸ್ತಿ ಆಗ್ತದೆ. ಹೌದು ಸರ್. ಅದು ಏನಕ್ಕೆ ಸರ್? ಅದು ಹಂಗೆ ಅದು ನಿಸರ್ಗನ ರೀ. ಅದು ಒಂದು ಸೃಷ್ಟಿ ಇದು. ಯಾಕಂದ್ರೆ ಆಲ್ಮೋಸ್ಟ್ ಫ್ಯಾಕ್ಟರಿ ಅವರೆಲ್ಲ ಅಕ್ಟೋಬರ್ಗೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಅದರಿಂದ ಉದ್ದೇಶ ರೀ, ಕಬ್ಬ 1 ಟನ್ ಕಡ್ದು ಅಂತಂದ್ರ ಆ ಟೈಮ್ನಾಗ 1 ಟನ್ 10ರಿಂದ 20 kg ಬರ್ತೈತ್ರಿ. ಇವಾಗ ಮಾಡಿದ್ವಿ ಅಂತಂದ್ರ 95 kg ಬರ್ತೈತ್ರಿ. 20 kg ಮಿನಿಮಮ್ ಕಬ್ಬನು ಒಂದು 20 kg ಬೆಲ್ಲ ಹೋಗೈತ್ರಿ. ಮತ್ತೆ ಅವಾಗ ಸಿಗುವಷ್ಟು ಕ್ವಾಲಿಟಿ ಇವಾಗ ಬರುದಿಲ್ಲ. ಇವಾಗ ಏನಾಕೈತಿ ಅಂತಂದ್ರೆ ಬೆಲ್ಲದೊಳಗ ಕ್ವಾಲಿಟಿ ಅಂತಂದ್ರೆ ರುಚಿ ಇರ್ತೈತ್ರಿ, ಸ್ವಲ್ಪ ಬೆಲ್ಲ ಹೆಚ್ಚು ಕೆಡೋ ಚಾನ್ಸ್ ಹೆಚ್ಚಿರ್ತೈತಿ. ಬೆಲ್ಲ ಜಿಗಿ ಬರುದು, ಬೆಲ್ಲ ಹದ ಸಿಗಂಗಿಲ್ಲ. ಹಂಗಾಗಿ ಇವಾಗ ಮಳೆಗಾಲದಾಗ ಬೆಲ್ಲ ತೊಯ್ತು, ತಂಪಿಗೆ ಡ್ರೈ ಆಗಂಗಿಲ್ಲ, ಮಾಯ್ಚರ್ ಕ್ಲಿಯರ್ ಆಗಂಗಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಕೈತಿ. ಆ ಸೀಸನ್ದಾಗ ಮಾಡೋದ ಬೇರೆ ರೀ. ಇವಾಗ ನ್ಯಾಚುರಲ್ ಆಗಿ ಕಬ್ಬಿನೊಳಗಿನ ಬೆಲ್ಲ ಹೊರಗೆ ಬರೋದಿಲ್ಲ. ತಂದ ಮೇಲೆ ನೀವು ಕ್ರಷರ್ ಅಲ್ಲಿ ಹಾಕ್ತೀರಾ ಸರ್? ಕ್ರಷರ್ ಹಾಕ್ತಿವಿ. ಏನ್ ಕೆಪಾಸಿಟಿ ಇದೆ ಸರ್ ಕ್ರಷರ್? ಕ್ರಷಿಂಗ್ 40 ಟನ್ ಕೆಪಾಸಿಟಿ ಐತ್ರಿ ಮಿನಿಮಮ್. 24 ತಾಸು ಕಂಟಿನ್ಯೂ ದುಡಿಸಿದ್ರೆ 60 ಟನ್ ತನಕ ತೆಗಿಬಹುದು ಅದ್ರಾಗ. ಬಟ್ ನಮ್ದು ಕ್ರಶ್ ಮಾಡಿದ್ರಿಂದ ಇಲ್ಲಿ ಹೀಟ್ ಮಾಡಿ ಬಾಯ್ಲ್ ಮಾಡಿ ಕುದಿಸಿ ಬೆಲ್ಲ ತಗೊಳ್ಳೋ ಕೆಪಾಸಿಟಿ, ಗಂಗಾಳ ಕೆಪಾಸಿಟಿ ಸಣ್ಣದೈತಿ ನಮ್ದು. 10 ಟನ್ಸ್ಗ ನಾವು ಭವಿಷ್ಯದಾಗ ಹಗಲೆಲ್ಲ ಮಷಿನ್ ಚೇಂಜ್ ಮಾಡಕ್ ಆಗೋಲ್ಲ ಅನ್ನೋ ಉದ್ದೇಶಕ್ಕಾಗಿ ನಮ್ದು ಆರ್ಗ್ಯಾನಿಕ್ ಬಳಗ ದ್ವಾಡದಾತು, ನಮ್ಗೆ ಮಾರ್ಕೆಟ್ ಜಾಸ್ತಿ ಆತು ಅನ್ನೋ ಟೈಮ್ದಾಗ ನಾವು ದ್ವಾಡ ಮಾಡ್ಕೋತೀವಿ. ಅಂದ್ರೆ ಈ ಮಷಿನ್ ಮಾರಕ್ ಹೋಗುದು ಮತ್ತೊಂದು ಮಷಿನ್ ತರೋದು ಅಂಕಲ್ ಸ್ವಲ್ಪ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಇದನ್ನ ಮಷಿನ್ ದ್ವಾಡ ಮಾಡ್ಕೊಂಡಿವ್ರಿ. ನಾವು ಗಂಗಾಳ ಹೆಚ್ಚಿಗೆ 4 ಒಲಿದ್ ಮಾಡ್ಬೇಕಂತ ರೈತರಿ ಮುಂದಿನ ವಿಚಾರ. ಈಗ 2 ಗಂಗಾಳದೈತಿ, 2 ಗಂಗಾಳದೈತಿ. ಇದು 4 ಗಂಗಾಳದ ಮಾಡ್ಬೇಕಂತ ಒಂದು ವಿಚಾರ ಇಟ್ಕೊಂಡಿವಿ. ಅದನ್ನ ಮುಂದೆ ಮಾಡ್ತೀವಿ. ಇಲ್ಲಿ ನಾವು ಕಬ್ಬ ಕ್ರಶ್ ಮಾಡಿದ್ವು ಅಂತಂದ್ರ ನಮ್ಮಲ್ಲೇ ಬೀಡ್ ದಿಂಡ್ ಐತ್ರಿ, ಕೆಬ್ಬಣದಿಲ್ಲ. ಕೆಬ್ಬಣದ ಅಂತಂದ್ರ ತುಕ್ಕ ಜಂಗ್ ಜಾಸ್ತಿ ಬರ್ತೈತಿ ಅನ್ನೋ ಉದ್ದೇಶಕ್ಕಾಗಿ ಬೀಡದೈತಿ. ಬೀಡದೊಳಗ ಕ್ರಶ್ ಆಯ್ತು ಅಂತಂದ್ರ ನಮ್ಮ ಜ್ಯೂಸ್, ನಮ್ಮ ಹಾಲು, ಕಬ್ಬಿನ ಹಾಲ ಎಲ್ಲೂ MS ಕೆಬ್ಬನಿಗೆ ಟಚ್ ಆಗೋದಿಲ್ಲ. ಅಲ್ಲಿಂದ ಕ್ರಶ್ ಆದ ತಕ್ಷಣ ಅದು ಕ್ರಶ್ ಆಗಿ ಬೀಳೋ ಹಾಲನ 304 SS ಸ್ಟೀಲ್ನಾಗ ಬೀಳ್ತೈತಿ. ಅಲ್ಲೇ ಬೀಳ್ತೈತಿ. ಅದ್ರ ಕೆಳಗೆ ಅದನ್ನೆಲ್ಲ ಫಿಟ್ ಮಾಡ್ಸಿನ್ರಿ. ನಾವು ಏನ್ ಕ್ರಶ್ ದಿಂಡದವ್ರಲ್ಲ ಕಬ್ಬರಿಯು ದಿಂಡಿನ ಕೆಳಗನ SS ಸ್ಟೀಲ್ ಫಿಟ್ ಮಾಡ್ಸಿನಿ. ಅದರಿಂದ ಹೊರಗೆ ಬಂತಂದ್ರ ಮಂದಾಣಿ ಅಂತ ಕರಿತೀವಿ ನಾವು. ಹಾಲ್ ಸ್ಟೋರೇಜ್ 304 ದಿನ ಐತ್ರಿ. ಅಲ್ಲಿಂದ ಸ್ಟ್ಯಾನ್ಲೆಸ್ ಸ್ಟೀಲ್ ಪಂಪ್ ಐತ್ರಿ ನಮ್ದು. ಸ್ವಲ್ಪ ರಿಪೇರಿ ಆಗನ ಅದನ್ನ ಕೊಟ್ಟಿವಿ, ಈಗ ಬರ್ತೈತಿ. ಅದ ಸ್ಟ್ಯಾನ್ಲೆಸ್ ಸ್ಟೀಲ್ ಪಂಪ್ದಿಂದ ಫುಡ್ ಗ್ರೇಡ್ ಪೈಪನ್ ಐತ್ರಿ ಎಲ್ಲ. ನಾವು ಎಲ್ಲೂ MS ಪ್ಲಾಸ್ಟಿಕ್ ಎಲ್ಲೂ ಟಚ್ ಆಗೋದಿಲ್ರಿ. ಅಲ್ಲಿಂದ ಪಾತ್ರೆ ಒಳಗೆ ಬಂತು ಅಂದ್ರೆ ಗಂಗಾಳದಾಗ ಬಂತು ಅಂದ್ರೆ ಗಂಗಾಳ ಅಂತೂ 316L ಪ್ಯೂರ್ ಫುಡ್ ಗ್ರೇಡ್ ದಿನ ಐತಿ.
ಅದರ ನಂತರ ಯೂಸ್ ಮಾಡೋ ಎಲ್ಲ ಮಟೀರಿಯಲ್ಸ್ ಎಲ್ಲ ಚಮಚೆ, ಹುಟ್ಟ, ಟರ್ನಪ್ ಎಲ್ಲಾನು 316 ಎಲ್ಲ ಕ್ವಾಲಿಟಿದೂ ಮಾಡಿವಿ ನಾವು. ಓಕೆ ಸರ್, ಈಗ ನೀವು ರಸ ತೆಗಿತೀರಲ್ಲ ಸರ್, ಇದನ್ನ ಸ್ಟೋರ್ ಮಾಡಿಟ್ಟು ಮಾಡಬಹುದಾ? ಮತ್ತೆ ಇಲ್ಲ ಸರ್, ನಾವು ಸ್ಟೋರ್ ಮಾಡಿ ಇಡಕ್ ಆಗೋದಿಲ್ಲ ಇದನ್ನ. ಈ ಕಬ್ಬಿನ ಹಾಲನ್ನು ಇವತ್ತಿನ ತನಕ ಯಾರು ಸ್ಟೋರ್ ಮಾಡಿಲ್ಲ, ಮಾಡಿ ಮಾರಾಟಕ್ಕೂ ಯಾರು ತೆಗೆದಿಲ್ಲ. ಅಂದ್ರೆ ಯಾಕಂದ್ರೆ ಎಳ್ನೀರ್ ಇಡಬಹುದ್ರಿ, ಬಟ್ ಕಬ್ಬಿನ ಹಾಲು 1.5-2 ತಾಸ್ನಾಗ ಅಂತಂದ್ರ ಅದ ಹುಳಿ ಬಂದ್ಬಿಡ್ತೈತಿ. ಅಷ್ಟ್ರೊಳಗಾಗಿ ಅದನ್ನ ಮಾಡ್ಬೋದು. ಕಬ್ಬು 1 ದಿವಸ 2 ದಿವಸ ಮಳೆ ಹತ್ತಿರ ತೊಂದ್ರೆ ಇಲ್ಲ, ಆದ್ರೆ ಕಬ್ಬು ತಂದು ಇಡಬಹುದು 1 ದಿವಸ 2 ದಿವಸ ತಕ. ಅದ್ರ ಹಾಲು ಮಾಡಿದು ಅದನ್ನ ಕಾಯಿಸಬೇಕಾ, ಅದ್ರಾಗಿನ ಮಳ್ಳಿ ತೆಗಿಲೇಬೇಕು. ಮಳ್ಳಿ ಕ್ಲೀನ್ ಆತಂದ್ರೆ 1 ದಿವಸ ಇಡಬಹುದು ನೀವು. ಅದ್ರೊಳಗಿನ ಮಳ್ಳಿ ಕ್ಲೀನ್ ಆತಂದ್ರೆ 1 ದಿವಸ ಇಡಬಹುದು. 1 ದಿವಸ ಇಡಬಹುದು. ಸರಿ ಸರ್, ಈಗ ಹಾಲ್ಗಳನ್ನ ತೆಗೆದು ನೀವು ಫಿಲ್ಟರ್ ಹಾಕಿದ್ ಸರ್ ನಮ್ದು ಹಾಲು. ಎಲ್ಲೆಲ್ಲಿ ಸರ್? ಕಬ್ಬ ಕ್ರಶ್ ಆಯ್ತು ಅಂತಂದ್ರೆ ಸರ್, ಕ್ರಶ್ ಆಗಿ ಹೊರಗೆ ಬರುವಷ್ಟ್ರಾಗ ಮಂದಾನಿ ಒಳಗೆ ಬೀಳುವಾಗನ ಒಂದ್ಸಲ ಫಿಲ್ಟರ್ ಹಾಕಿದ್ರಿ. ಅಲ್ಲಿಂದ ನೆಕ್ಸ್ಟ್ ನಾವೇನು ಅಲ್ಲಿಂದ ಲಿಫ್ಟ್ ಮಾಡಿ ಗಂಗಾಳಕ್ಕೆ ಹಾಕುವಾಗ 2ನೇದು ಲಿಫ್ಟ್ ಆಗ್ತೈತ್ರಿ. 3ನೇದು ಅಲ್ಲಿ ಗಂಗಾಳ ಕುದಿಸಿ ಕೆಳಗಿನ ಗಂಗಾಳಕ್ಕೆ ಹೋಗುವಾಗ ಅಲ್ಲಿ ಪೂರಾ 2 ತಾವದಲ್ಲಿ ಅರಿವಿಯಾಗಿಂದ ಫಿಲ್ಟರ್ ಮಾಡ್ತೀವಿ. ಜ್ಯೋತಿ ಅರಿವಿ ಒಳಗೆ ಹಾಕಿ ಫಿಲ್ಟರ್ ಮಾಡ್ತೀವಿ. ನಂತರ ಬೆಲ್ಲ ರೆಡಿ ಆಗಿ ಹೊರಗೆ ಬರುವಾಗ ಒಂದ್ಸಲ ಅಲ್ಲಿ ಫಿಲ್ಟರ್ ಹಾಕಿದ್ವಿ. ಮತ್ತೆ ನಾವು ಏನ್ ಮಾಡ್ತೀವಿ, ಕೆಲವೊಂದಷ್ಟು ಜನ ಎಲ್ಲ ಮಳ್ಳಿ ತೆಗಿಯುವಾಗ ಬೆಂಡಿ ಪೌಡರ್ ಹಾಕಿ ತೆಗಿತಾರ್ರಿ. ಬೆಂಡಿ ಪೌಡರ್ ಹಾಕಿ ತೆಗಿತಾರೆ. ಬೆಂಡಿ ಪೌಡರ್ ಹಾಕಿದ್ರೆ ಅದು ಕೆಮಿಕಲ್ಸ್. ಮುಂದ ಸೋಡಾ ಹಾಕ್ತಾರ್ರಿ. ನಾವು ಸೋಡಾ ಹಾಕಂಗಿಲ್ಲ, ಬೆಂಡಿ ಪೌಡರ್ ಹಾಕಂಗಿಲ್ಲ, ಬೆಂಡಿನ ಹಾಕ್ತಿವಿ. ಪ್ಯೂರ್ ಬೆಂಡಿನ ನಾವೇನ್ ಕಬ್ಬ ಸ್ವಚ್ಛ ಮಾಡಿದ್ವಿ ಮ್ಯಾಗಿಂದ ಅಂದ್ರೂ ಕಬ್ಬಿನ ಮ್ಯಾಲ್ಗಡೆ ಒಂದು ಲೇಪನ ಇರ್ತದೆ ಸರ್. ಅದು ಕಬ್ಬಿಗೆ ಹಿಂಗ್ ಟಚ್ ಆದ್ವು ಅಂದ್ರೆ ಅದ ಏನೋ ವಿಭೂತಿ ತರ ಮೈಗೆ ಹಚ್ಕೋತೈತಿ. ಅದ್ರ ಮ್ಯಾಗಿಂದ ಮತ್ ನಾವ್ ಎಷ್ಟು ಫಿಲ್ಟರ್ ಮಾಡಿದ್ವಿ ಅಂತಂದ್ರೆ 1 ದಿವಸ ಮಡ್ ಹೋಗಿ ಇರ್ತೈತಿ ಒಳಗ. ಅರಿಬಿ ಒಳಗೆ ಸೋಸಿದ್ರು ಅದ್ರೊಳಗೆ ಇರ್ತೈತ್ರಿ. ಅದನ್ನ ಕುದಿಸಿದಾಗ ಅದು ಹೊರಗೆ ಬರ್ತೈತ್ರಿ ಬೆಲ್ಲದೊಳಗಿಂದ, ಜ್ಯೂಸ್ ಒಳಗಿಂದ. ಹೌದ್ರಿ, ಅದನ್ನ ಕುದಿಸಿನ ತೆಗಿಬೇಕ್ರಿ. ಅದನ್ನ ಕುದಿಸಿ ಅದನ್ನ ಸ್ವಚ್ಛ ಕ್ಲೀನ್ ತೆಗದ ನಾವು ಬೆಂಡಿಲೊಳೆ ಹಾಕಿ ಅದನ್ನೆಲ್ಲ ಕ್ಲೀನ್ ತೆಗಿತೀವ್ರಿ. ಅಂದ್ರೆ ಸುಣ್ಣ ಅದು ಯಾವಾಗ ಹಾಕ್ತಿರಿ ಸರ್? ಸರ್ ನಾವು ಹಾಲು ಏನು ಇಲ್ಲಿಂದ ಫಿಲ್ಟರ್ ಮಾಡಿ ಅದಕ್ಕೆ ಗಂಗಾಳಕ್ಕೆ ಬಿಡ್ತಿರಲ್ಲ, ಆ ಟೈಮ್ದಾಗ ನಾವು ಸುಣ್ಣ ಹಾಕ್ಬೇಕ್ರಿ. ಬೆಂಡಿಲೊಳಿ ಮತ್ತೆ ಸುಣ್ಣ 2 ಸೇರಿಸಿನ ಹಾಕಿ ನಾವು ಸ್ಟಾರ್ಟ್ ಮಾಡ್ಬೇಕ್ರಿ. ಅದು ಸುಣ್ಣ ಹಾಕೋ ಮುಖ್ಯ ಉದ್ದೇಶ ಏನ್ ಸರ್? ಅದು ಸರ್ ಸುಣ್ಣ ಹಾಕ್ಲಿಲ್ಲ ಅಂದ್ರೆ ಬೆಲ್ಲ ಕೂಡುದಿಲ್ರಿ. ಬೆಲ್ಲ ಕೂಡುದಿಲ್ರಿ ಅಂದ್ರೆ pH ಮೇಂಟೈನ್ ಮಾಡಕ್. ಹೌದು ಸರ್, ಬೆಲ್ಲನ ಅದನ್ನ ಹಾಕ್ಲೇಬೇಕು ಸರ್. ಅದನ್ನ ಹಾಕ್ಲೇಬೇಕು. ಅದನ್ನ ಹಾಕಿದಾಗನ ಬೆಲ್ಲ ಕೂಡ್ತೈತಿ. ಆದ್ರೆ ಇದ್ರೊಳಗ ಪ್ರಮಾಣದೊಳಗ ಕಬ್ಬಿನ ಇದ್ರೊಳಗ ಯಾವ ಪ್ರಮಾಣದೊಳಗ ನ್ಯಾಚುರಲ್ ಆಗಿ ದೇವ್ರ ಅದ್ರೊಳಗು ಅದನ್ನ ಸುಣ್ಣದ ಪ್ರಮಾಣ ಇಟ್ಟಿರ್ತಾನ್ರಿ. ಅದು ಯಾವ ಪ್ರಮಾಣದಾಗ ಐತೆ ಅನ್ನೋದನ್ನ ನೋಡ್ಕೊಂಡ್ರೆ ಗುರುತಿಸ್ಕೋಬೇಕು ಅದನ್ನ. ನಾವು ಜಾಸ್ತಿ ಹಾಕಿದ್ವು ಅಂದ್ರೆ ಬೆಲ್ಲ ಕಪ್ ಆಕೈತ್ರಿ. ಮತ್ತೆ ಹಾಕ್ಲಿಲ್ಲ ಅಂತಂದ್ರೆ ಬೆಲ್ಲ ಗಟ್ಟಿ ಆಗೋದಿಲ್ಲ. ಅದನ್ನ ಹಾಕಿದಾಗ ಬೆಲ್ಲ ಗಟ್ಟಿ ಆಗ್ತೈತಿ. ಆ ಉದ್ದೇಶಕ್ಕಾಗಿ ಅದನ್ನ ಮತ್ತೆ ಸುಣ್ಣ ಹಾಕ್ಬೇಕಾಕೈತಿ. ಅದ್ರ ಕಡಿಮೆ ಹಾಕಿದಂದ್ರೆ ಬೆಲ್ಲ ಕಲರ್ ಬರ್ತೈತಿ. ಹೌದು. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ. ಹಲವು ತಳಿಗಳ ಕಾಳುಮೆಣಸು, ಕಾಫಿ, ಜಾಯ್ಕಾಯಿ, ಏಲಕ್ಕಿ, ಕೋಕೋ ಸಸಿಗಳು, ಮಿಯಾಜಾಕಿ ಮಾವು,
ಜಪನೀಸ್ ರೆಡ್ ಸೀಬೆ, ಸೀಡ್ಲೆಸ್ ಹಲಸು, ಮೆಕೆಡೇಮಿಯಾ ಕಸಿ ಮುಂತಾದ ವಿಶೇಷ ಗಿಡಗಳು, ಅಡಿಕೆ, ತೆಂಗು, ಬಟರ್ಫ್ರೂಟ್, ಸೇಬು, ಅಪ್ಪೇಮಿಡಿ ಇತ್ಯಾದಿ. ಶ್ರೀಗಂಧ, ಸಿಲ್ವರ್ ಓಕ್, ರಕ್ತಚಂದನ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ, ಶಿವಮೊಗ್ಗ. ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್ ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮೆರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್. ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ. ಮೇಘಾ ಆಗ್ರೋಟೆಕ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸರ್, ಈಗ ಅದು ಕುದೀತಾ ಇರ್ತದೆ ಸರ್, ಅದು ಹಾ, sir. ಮೇಲ್ಗಡೆ ಎಷ್ಟು ಜನ ನಿಂತು ಅದು ಮೇಲ್ಗಡೆದು ಇದು ತೆಗಿತಾರೆ ಸರ್? ಸರ್ ಅದೇ ಇಂಪಾರ್ಟೆಂಟ್ ರೀ. ನಾವು ಇಬ್ಬರು 3 ಜನ ಮತ್ ನಿಂತು ಅದನ್ನ ಮೊದಲು ಕ್ಲೀನ್ ಮಾಡ್ಕೋತೀವಿ. ಹ್ಮ್. ಹಾ. ಹ್ಮ್. ಯಾಕಂದ್ರೆ ಸ್ವಲ್ಪ ಅದು ಉಳಿತಂತಂದ್ರ ಅಲ್ಲಿ ಬೆಲ್ಲ ತಿಕ್ಕುವಾಗೂ ಆಕೈತ್ರಿ, ಹಾ. ಮತ್ತೆ ಕಲರ್ ಕಪ್ ಬರ್ತೈತಿ ಸ್ವಲ್ಪ. ಕಲಪ್ ಬರ್ತೈತಿ. ಅದು ಎಷ್ಟು ಗಂಟೆ ಕಾಯಿಸ್ತೀರಿ ಸರ್ ಹಂಗೆ ಅದು? ಸರ್ 1-1.5 ಗಂಟೆ ಅದನ್ನ ನಾವು ಪೈಲದೊಂದು ಸ್ವಲ್ಪ ಲೇಟ್ ಆಕೈತ್ರಿ. ಹಾ. ಯಾಕಂತಂದ್ರೆ ಈ ಒಲಿ ಹೀಟ್ ಆಗಿರೋದಿಲ್ಲ, ಗಂಗಾಳ ಹೀಟ್ ಇರೋದಿಲ್ಲ. ಹಾ. ಆ ಉದ್ದೇಶಕ್ಕಾಗಿ ಪೈಲದು 1.5-2 ತಾಸು ಬರ್ತೈತ್ರಿ. ನೆಕ್ಸ್ಟ್ 1 ತಾಸಿಗೆ ಒಂದೊಂದು ಬರ್ತೈತಿ. ತಾಸಿಗೆ ಒಂದೊಂದು ಬರ್ತೈತಿ. ತಾಸಿಗೆ ಒಂದೊಂದು. ಅದೆಲ್ಲ ಕ್ಲೀನ್ ಮಾಡಿ ಎಲ್ಲ ಹಾಕ್ತಿರಿ ಸರ್ ಅದು? ಅದನ್ನ ತೆಗಿತೀವಿ ಸರ್. ಅದನ್ನ ಮಳ್ಳಿ? ತೆಗೆದ್ ಮ್ಯಾಗಿಂದ ಏನಿಲ್ಲ ಹಾ. ಮಳ್ಳಿ ಏನ್ ಬರ್ತೈತಿಲ್ಲ ಅದನ್ನ ತೆಗೆದ ಫಿಲ್ಟರ್ ಮಾಡಿ ಅದ್ರೊಳಗೆ ಎಷ್ಟು ಹಾಲು ಬರ್ತೈತಿಲ್ಲ ಅದನ್ನ ತಗೋತೀವಿ. ಹಾ. ಉಳಿದದ್ದನ್ನ ಮಳ್ಳಿ ಎಲ್ಲ ಅದಕ್ಕಾಗಿ ಒಂದು ತಿಪ್ಪಿ ಮಾಡಿವ್ರಿ, ತಿಪ್ಪಿಗೆ ಹಾಕಿಬಿಡ್ತೀವಿ. ತಿಪ್ಪಿಗೆ ಹಾಕ್ತಿರಿ. ಈಗ ರೈತರಿಗೆ ಏನಾದ್ರು ಅದನ್ನ ಗೊಬ್ಬರ ತರ ಕೊಡ್ತೀರಾ ಹೆಂಗ ಸರ್? ಅದನ್ನ ಆಕ್ಚುಲಿ ಅದನ್ನ ಅದು ಯಾಕಂದ್ರೆ ಅಸಿಡಿಕ್ ಇರ್ತೈತಲ್ಲ ಸರ್, ಅದು ಕಾನ್ಸಂಟ್ರೇಟೆಡ್. ಅದನ್ನ ಏನೋ ನಾನು ಒಂದ್ಸಲ ಸೈಂಟಿಸ್ಟ್ ಭೇಟಿಯಾಗಿ ಅದು ಹೊಲಕ್ಕೆ ಹಾಕಾಕ ಯೋಗ್ಯ ಐತೆ ಇಲ್ಲ ಅನ್ನೋದು ಕನ್ಫರ್ಮ್ ಮಾಡ್ಕೊಂಡ್ ಬರ್ಬೇಕ್ರಿ. ಅದನ್ನು ಸ್ವಲ್ಪ ಯಾಕಂದ್ರ ಪೂರ್ಣ ಕುದಿರ್ತೈತಿ ಸರ್ ಅದ್ರೊಳಗ. ಅದ್ರಾಗ ಏನೈತಿ ಏನಿಲ್ಲ ಸ್ವಲ್ಪ ನಾ ಧಾರವಾಡ ಯೂನಿವರ್ಸಿಟಿಗೆ ಹೋಗಿ ಅಥವಾ ಸಂಕೇಶ್ವರ ಯೂನಿವರ್ಸಿಟಿಗೆ ಹೋಗಿ ಕಬ್ಬಿಣ ಸ್ಪೆಷಲ್ ಏನಿತ್ತಲ್ಲ ಅಲ್ಲಿ ಹೋಗಿ ಅದ್ರ ಬಗ್ಗೆ ಅದನ್ನ ಹಾಕ್ಬೇಕೋ ಬಿಡ್ಬೇಕು. ಯಾಕಂದ್ರೆ ಹಿಂದಿನವರೆಲ್ಲ ಅದನ್ನ ಹಾಕೋತ್ ಬಂದಾರ ಸರ್. ಅದನ್ನ ಹಾಕೋದ್ರಿಂತಂದ್ರ ನಮ್ಮ ಹೊಲದೊಳಗಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು, ಬ್ಯಾಕ್ಟೀರಿಯಾಗಳಿಗೆ ಏನಾರ ಇಫೆಕ್ಟ್ ಆಕೈತೋ ಅಥವಾ ಅದರಿಂದ ಸಾಯ್ತಾವ ಅನ್ನೋದು ನನಗೆ ಇನ್ನ ಗೊತ್ತಿಲ್ಲ. ಅದನ್ನ ಹೋಗಿ ಸೈಂಟಿಸ್ಟ್ ಜೊತೆ ಕೂತ್ಕೊಂಡು ಮಾತಾಡಿ ಅದನ್ನ ಚರ್ಚೆ ಮಾಡಿ ಬರ್ಬೇಕಾಗಿತ್ತು ನಾನು. ಅದನ್ನ ನೆಕ್ಸ್ಟ್ ಅದನ್ನ ಮುಂದಿನ ವಿಚಾರ ಮಾಡ್ಬೇಕು. ಓಕೆ ಸರ್, ಈಗ ಕಾಸ್ದಿರಿ ಸರ್, ಈಗೆಲ್ಲ ಕಾಸ್ದಿರಿ, ಅದು ಇನ್ನು ಒಂದ್ ತಾಸು ಕಾಸ್ದಿರಿ. ಅದಾದ್ಮೇಲೆ ಮುಂದೆ ಇನ್ನೊಂದು ಫಿಲ್ಟ್ರಿಗೆ ಬಿಟ್ಟು ನೆಲಕ್ಕೆ ಇದಕ್ಕೆ ತಗೋತೀವಿ, ಮಡಿಗೆ ತಗೋತೀವಿ. ಮಡಿಗೆ ತಗೋತೀವಿ, ಡೋಣಿ ಅಂತೀವಿ, ಮಡಿ ಐತಿವಿ. ಅಲ್ಲೇ ಮಡಿದೊಂದು ಸಿಸ್ಟಮ್ ಹೆಂಗ್ ಮಾಡಿದ್ವಿ ಸರ್ ಅಂತಂದ್ರೆ, ಕೆಲವೊಂದಷ್ಟು ಸ್ಟೀಲ್ ಮಾಡಿರು, ಕೆಲವೊಂದಷ್ಟು ಸಿಮೆಂಟ್ ಮಾಡಿರ್ತಾರು. ನಾವು ನ್ಯಾಚುರಲ್ ಇರ್ಲಿ ಅನ್ನೋ ಉದ್ದೇಶಕ್ಕೆ ಅಲ್ಲಿ ಗ್ರಾನೈಟ್ ಹಾಕಿನ್ರಿ. ಟೋಟಲ್ ಒಂದೇ ಐತಿ ಸರ್ ಅದು ಗ್ರಾನೈಟ್ ಕೆಳಗಿನ. ಯಾಕಂದ್ರ ಪಡು ಹಾಕಿದಂದ್ರ ಟರ್ನ್ ಅಪ್ ದಿಂದ ತಿರುಗುವಾಗ ಅದನ್ನ ಬೆಲ್ಲ ತಿಕ್ಕುವಾಗ ಸ್ವಲ್ಪ ಮೂಲ ಹಾರಿತು, ಸೇತು, ಬೆಲ್ಲದಾಗ ಹಳ್ಳ ಬಂದು ಕರಕ್ ಅನ್ನಿಸ್ತು ಅನ್ನೋ ಹಂಗ ಆಗಬಾರ್ದು ಅನ್ನೋದಕ್ಕೆ ಉದ್ದೇಶಕ್ಕಾಗಿ ದೊಡ್ಡದು ಒಂದ ಗ್ರಾನೈಟ್ ಹಾಕಿ ಸೈಡ್ಗೆ ಹಾಕಿದ್ವಿ. ಅಲ್ಲಿ ಅದು ಕ್ವಾಲಿಟಿ ಬರ್ಲಿ ಅನ್ನೋ ಉದ್ದೇಶಕ್ಕಾಗಿ ಸ್ವಲ್ಪ ಅದಕ್ಕೆ ಒತ್ತು ಕೊಟ್ಟಿವಿ. ಓಕೆ, ಅಲ್ಲಿ ಬೀಳತ್ ಸರ್ ಕೆಳಗೆ. ಅಲ್ಲಿಂದ ಸರ್ ಅದನ್ನ ನಾವು ತಿಕ್ಕಿ ಅದನ್ನ ಒಂದು ಹದಕ್ ಬರ್ತೈತ್ರಿ. ಅಂದ್ರೆ ಫುಲ್ ತಿಕ್ತಿರ? ಹೌದು ಸರ್, ಅಲ್ಲಿ ತಿಕ್ಕಿ ಅದನ್ನ ಗಟ್ಟಿ ಮಾಡ್ಬೇಕಾಕೈತಿ. ಅದನ್ನ ತಿಕ್ಕಿ ಒಂದು ಹದಕ್ ಮಾಡಿ ಇಟ್ಟು ದಿವಸ ಪ್ಲಾಸ್ಟಿಕ್ ಬಕೆಟ್ನಾಗ ಅರ್ಬಿ ಹಾಕಿ ಮಾಡ್ತಿದ್ವಿ. ಇವಾಗ ಸ್ಟೈನ್ಲೆಸ್ ಸ್ಟೀಲಿನ ಗ್ರೇಡ್ದು ಸಾಚಾ ರೆಡಿ ಮಾಡ್ಕೊಂಡ್ ಬಂದ್ರಿ. ಆ ಸಾಚಾದಾಗ ಹಾಕಿ ಅರ್ಧ ಕೆಜಿ, ಪಾವ್ ಕೆಜಿ, ಅರ್ಧ ಪಾವ್ ಕೆಜಿ, 125, 250, 500 kg ಅದೊಂದು ಕೊಡುವಂತ ಒಂದು ಸಿಸ್ಟಮ್ ಮಾಡ್ಕೊಂಡು. ನಿಮ್ಮ ಹತ್ರ ಯಾವ ಜಾಸ್ತಿ ಹೋಗ್ತದೆ ಸರ್? ಇಲ್ಲಿ ತನಕ 1 kg ಕೊಟ್ಟಿವ್ರಿ ನಾವು. 1 kg ಜಾಸ್ತಿ ಕೊಟ್ರಿ. ಇನ್ನು ಹೊಸದೇನ್ ರೆಡಿ ಮಾಡ್ತಿಲ್ಲ. ಈಗ 125, 250, 500 ಇನ್ನು ಹೊಸ ರೆಡಿ ಮಾಡ್ತಿರ್ಲ. ಹೆಚ್ಚು ಗ್ರಾಹಕರಿಗೆ ಇದನ್ನ ಕೊಡುವಂತ ಒಂದು ವಿಚಾರ ಮಾಡ್ತಿವ್ರಿ ನಾವು. ಯಾಕಂದ್ರೆ ದೊಡ್ಡದು ಎಷ್ಟು ಮಾಡ್ತಿರ್ಲ ಅಲ್ಲಿ ಮಾಯ್ಚರ್ ಕ್ಲಿಯರ್ ಆಗಂಗಿಲ್ಲ. ಓಕೆ, ಸಣ್ಣದಿದ್ದಷ್ಟು ಮಾಯ್ಚರ್ ಕ್ಲಿಯರ್ ಆಗ್ತೈತಿ. ಹೌದು ಸರ್, ಈಗ ನೀವು ಈ ಅಚ್ಚನ ಹಾಕೋ ಟೈಮ್ ಅಲ್ಲಿ ಇದೇ ಕಂಡೀಷನ್ ಏನಾದ್ರು ಇದೆ, ಮಾಯ್ಚರ್ ಕ್ಲಿಯರ್ ಆಗ್ಬೇಕು? ಹೌದು ಸರ್, ಮಾಯ್ಚರ್ ಕ್ಲಿಯರ್ ಆಗ್ಲಿಲ್ಲ ಅಂತಂದ್ರೆ ತೇವಾಂಶ ಅದ್ರೊಳಗೆ ಉಳ್ಕೋತಂದ್ರೆ ಬೆಲ್ಲ ಲಘು ಹಾಳಾಕೈತ್ರಿ. ಮಾಯ್ಚರ್ ಎಷ್ಟು ಕ್ಲಿಯರ್ ಆಗಿರ್ತೈತಿ ಅಷ್ಟು ಬೆಲ್ಲ ತಡಿತೈತಿ ಸರ್.
ಸರ್ ಈಗ ಮರದ ಹಲ್ಗೆ ಏನಾದ್ರು ಯೂಸ್ ಮಾಡ್ಬೋದಾ ಅದಕ್ಕೆ? ಮರದ ಹಲ್ಗೆ ಯೂಸ್ ಮಾಡ್ಬೋದು ಸರ್. ಮರದ ಹಲ್ಗೆ ಯೂಸ್ ಮಾಡಿದ್ವಿ ಅಂತಂದ್ರೆ ಒಳ್ಳೇದಲ್ಲ ಅಂತಲ್ಲ, ಇಲ್ಲಿ ಎತ್ತುದು ಇಳುವುದು ಅದಕ್ಕೆ ಸ್ಪೇಸ್ ಭಾಳ ಬೇಕಾಕೈತ್ರಿ. ಅದ ಲೇಟ್ ಹಿಡಿತೈತ್ರಿ ಕೆಲಸ. ಹೊಳಿಸಿ ಮರದ ಹಲ್ಗೆ ಓದೋದು ಒನ್ ಟೈಮ್ ಬಿಡುದಿಲ್ಲ, ಅವಾಗ ಹೊಳಿಸಿ ಅದನ್ನ ಬಿಡಿಬೇಕಾಕೈತಿ. ಇಲ್ಲ ಸ್ಪೇಸ್ ನಾವು ಕಡಿಮೆ ಮಾಡ್ಕೊಂಡಿವಿ, ನಾವು ಹೆಚ್ಚ ಜಾಗ ಇಟ್ಕೊಂಡಿಲ್ಲ. ಹಾಗಾಗಿ ನಾವು ಮರದ ಹಲ್ಗೆ ಯೂಸ್ ಮಾಡುವಂತ ಇದನ್ನ ಇಟ್ಕೊಂಡಿಲ್ರಿ. ಫುಡ್ ಗ್ರೇಡ್ ಯೂಸ್ ಮಾಡತ್ತಿದ್ವಿರಲ್ಲ ಮರದ ಹಲಿಗೆಕ್ಕಿಂತ. ಅಂದ್ರೆ ಒಂದ್ ಮರದ ಹಲಿಗೆ ಒಂದ್ ಟೈಮ್ದಾಗ ಕಟ್ಟಿಗೆ ಅದಕ್ಕೆ ಪ್ಯೂರ್ಲಿ ಜಾಲಿದ ಬೇಕ್ರಿ. ನಾವು ಎಲ್ಲರೂ ಜಾಲಿದ್ ಬಿಟ್ಟು ನಾವು ಯಾವ್ದಾನು ಮಾಡಿದೀವಿ ಅಂತಂದ್ರೆ ಅದು ಕಹಿ ಬಿಡುವಂತ ಚಾನ್ಸ್ ಇರುತ್ತೆ. ಹಂಗಾಗಿ ನೀವು ಸದ್ಯಕ್ಕೆ ಸ್ಟೇನ್ಲೆಸ್ ಸ್ಟೀಲ್ ಮಾಡ್ಕೊಂಡಿದ್ದೀರಿ. 316 ಪ್ಯೂರ್ ಫುಡ್ ಗ್ರೇಡ್. ಓಕೆ ಸರ್. ಸರ್ ಈಗ ಅಲ್ಲಿ 1 ತಾಸು ಹಿಡಿತು ಒಟ್ಟು. ಈಗ ಅಲ್ಲಿ ಒಂದ್ಸಲ ಕ್ರಷರಿಗೆ ಹಾಕ್ದಿನಿಂದ ಬೆಲ್ಲ ರೆಡಿಯಾಕೆ ಎಷ್ಟು ಟೈಮ್ ತಗೊಳುತ್ತೆ? 2 ತಾಸು. 2 ತಾಸನ ಬೆಲ್ಲ ರೆಡಿ ಆಗ್ತದೆ. 2 ತಾಸು ಅಲ್ಲಿಂದ ಗ್ರಾಹಕರು ಒಯ್ಬೋದು 2 ತಾಸು ಆದ್ಮೇಲೆ. ಸರ್ ನಾವು ಅಂದ್ರ ಅದನ್ನ ಡೈರೆಕ್ಟ್ ಒಮ್ಮೆಗೆ ಕೊಡುದಿಲ್ರಿ. ಒಂದ್ 2-3 ದಿವಸ ಇಟ್ಕೊಂಡ್ರು ಅದನ್ನ ನಾವು ಇದ್ರಾಗ ರ್ಯಾಕ್ನಾಗ ಹಾಕಿ ಅದಕ್ಕೆ ಫ್ಯಾನ್ ಗಾಳಿ ಹೊಡಿಸಿ ಮಾಯ್ಚರ್ ಕ್ಲಿಯರ್ ಮಾಡಿಸಿ ನಂತರ ಪ್ಯಾಕ್ ಮಾಡ್ತೀವಿ. 1-2-3 ದಿವಸ ಬಿಟ್ಟು ಪ್ಯಾಕ್ ಮಾಡ್ತೀವಿ. ಹೌದು ಸರ್. ಇದು ಹೆಂಗೆ ಹೇಳಿ ಸರ್? ಒಂದ್ಸಲ ಪ್ಯಾಕ್ ಮಾಡಿದ್ವಿ ಅಂತಂದ್ರೆ ಒಳಗೆ ಬೂಸರ್ ಬಂತಂದ್ರೆ ಕ್ವಾಲಿಟಿ ಫೇಲ್ ಆಗುತ್ತೆ. ಆ ಉದ್ದೇಶಕ್ಕಾಗಿ ಅದನ್ನ 1-2-3 ದಿವಸ ಫ್ಯಾನ್ ಗಾಳಿಗೆ ಅದನ್ನ ಪೂರ ಡ್ರೈ ಮಾಡಿಸ್ತೀವಿ. ಅಂದ್ರೆ ಫಂಗಸ್ ಏನಾದ್ರು ಹಿಡಿಯತ್ತ? ಫಂಗಸ್ ಬರಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಅದನ್ನ ಡ್ರೈ ಮಾಡಿಸಿ ಅದ್ರ ಮಾಯ್ಚರ್ ಒಂದ್ ಲೆವೆಲ್ ಬಂತಂದ್ರೆ ಅದನ್ನ ಪ್ಯಾಕ್ ಮಾಡ್ತೀವಿ. ಓಕೆ. ಇದು ವರ್ಷ ಪೂರ್ತಿ ರನ್ ಮಾಡ್ತೀರಾ ಸರ್? ಹೆಂಗೆ ಬೆಲ್ಲದ ಗಾಣ ರನ್ ಆಗತ್ತಾ ಇದು? ಸರ್ ವರ್ಷ ಪೂರ್ತಿ ಅಂತಂದ್ರ ನಾನ್ ನಿಮಗೆ ಹೇಳಿದ್ನಲ್ಲ, ಸೀಸನ್ ವೈಸ್ ಮಾಡಿದ್ವಿ ಅಂತಂದ್ರ ನಮಗೂ ಲಾಭ ಆಗ್ತೈತ್ರಿ, ಮುಂದೆ ತಗೊಳ್ಳೋರಿಗೆ ಅನುಕೂಲ ಆಕೈತಿ. ನಾವು ಈಗ ಈ ಸಲ ಏನ್ ಮಾಡಿದ್ವಿ, ಸ್ವಲ್ಪ ನಾವು ಲಾಭ ಕಡಿಮೆ ಬಂದ್ರು ಹಾಳಾಗದ ರೀತಿಯೊಳಗ ಕೊಡೋಣ ಅನ್ನೋ ಉದ್ದೇಶಕ್ಕಾಗಿ ಕಬ್ಬ ನಾವು 3 ಟೈಮ್ ಮಾಡ್ಕೊಂಡಿವ್ರಿ. ಈಗಾಗಲೇ ಹಚ್ಚಿದೈತ್ರಿ, ಇವಾಗ ಹಚ್ಚಿ ರೆಡಿ ಮಾಡತ್ತಿದ್ವಿ, ಇನ್ ಮುಂದೆ ನೆಕ್ಸ್ಟ್ ಹಚ್ತೀವಿ. ಹಂತ ಬರುವಂಗ ನಾವು ವರ್ಷ ಪೂರ್ತಿ ಕೊಡ್ಬೇಕನ್ನೋ ಉದ್ದೇಶಕ್ಕಾಗಿನೇ ಇಟ್ಕೊಂಡಿವಿ. ಯಾಕಂದ್ರೆ ಒಮ್ಮೆ ಕೊಟ್ಟಿವಿ ಅಂತಂದ್ರೆ ಮುಂದಿನ ವರ್ಷಕ್ಕಂತಂದ್ರೆ ಜನರಿಗೆ ಸಾಲೋದಿಲ್ಲ. ಈ ವರ್ಷದವರೆಗೇನು ಒಮ್ಮೆ ತಡೆಯುವಂತ ಚಾನ್ಸ್ ಇರ್ತೀವಿ, ಒಮ್ಮೆ ತಡೆಯೋದಿಲ್ಲ. ಆ ಮತ್ ಬೇರೆ ಇವಾಗ ನಾವು ಫ್ರೆಶ್ ಬೆಲ್ಲನ ಕೊಡ್ಬೇಕು ಗ್ರಾಹಕರಿಗೆ ಅನ್ನೋ ಉದ್ದೇಶಕ್ಕಾಗಿ ನಾವು ಕಂಟಿನ್ಯೂ ಇಡ್ಬೇಕನ್ನೋ ವಿಚಾರ ಇಟ್ಕೊಂಡಿವ್ರಿ. ಹೌದು. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ. ಭೂಮಿದೀಪ ಎರೆಗೊಬ್ಬರ. ಫಾರ್ಮಿಲಿ ನರ್ಸರಿ, ರೋಗರಹಿತ ಪಣಿಯೂರು 1, 2, 4, 5 ತೇವಂ ಕಾಳು ಮೆಣಸು. ಅಧಿಕ ಇಳುವರಿಯ ಚಂದ್ರಗಿರಿ, F1, ಹೇಮಾವತಿ, C2R, ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು. ಕ್ಯಾಡ್ಬರಿ F1 ಹೈಬ್ರಿಡ್ ಕೋಕೋ ಸಸಿಗಳು. ಕಸಿ ಜಾಯಿಕಾಯಿ, ಏಲಕ್ಕಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ. ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್ ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮೆರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್. ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ. ಮೇಘಾ ಆಗ್ರೋಟೆಕ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ,
ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸರ್, ಈಗ ಈ ಬೆಲ್ಲದ ಗಾಣದಲ್ಲಿ ಮುಖ್ಯವಾಗಿ ಏನ್ ಸಮಸ್ಯೆಗಳು ಕಾಡ್ತವೆ ಸರ್? ಎಲ್ಲಿ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸ್ಬೇಕು ಸರ್? ಸರ್, ಇವಾಗ ನಾವು ಬೆಲ್ಲ ಮಾಡುವಾಗ ಈ ಮಳೆಗಾಲ ಸೀಸನ್ದಾಗ ಸ್ವಲ್ಪ ಪ್ರಾಬ್ಲಮ್ ಆಕೈತಿ. ಓಕೆ. ಈ ಮಳೆಗಾಲ ಸೀಸನ್ ಅಂದ್ರೆ ನಾವು ಬೆಲ್ಲ, ಯಾಕಂದ್ರೆ ಹೊಸದ್ ನಮ್ಮದು ಯೂನಿಟ್, ಹೊಸ ಯೂನಿಟ್ ಆಗಿರೋದ್ರಿಂದ ಕನ್ಸ್ಟ್ರಕ್ಷನ್ ಇನ್ನೂ ಕೆಲಸ ಚಾಲು ಐತಿ, ಈಗ ಕಂಪ್ಲೀಟ್ ಮುಗುದಿಲ್ಲ. ಆ ಉದ್ದೇಶಕ್ಕಾಗಿ ನಾವು ಕಬ್ಬು ಇಟ್ಕೊಂಡ್ ಕೂತೀವಿ, ಬೆಲ್ಲ ಮಾಡ್ಬೇಕಂತ ಇಟ್ಕೊಂಡ್ ಕೂತೀವಿ. ಅದು ಮಳೆಗಾಲ ಸೀಸನ್ ಬಂದು ಸ್ವಲ್ಪ ಪ್ರಾಬ್ಲಮ್ ಆತ. ಏನಾಯ್ತು, ಕಬ್ಬು ಕಟಾವ್ ಮಾಡಿದ್ವಿ ಅಲ್ಲೇ, ಇನ್ನ ಕಟಾವ್ ಮಾಡಿ ಹೇರೋ ದಿನ ಒಂದ್ ತಾಸು ಇರುತ್ತಾನ ಮಳೆ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆಗಿದ್ 4 ದಿವಸ ಬಿಡದ ಮಳೆ ಸುರಿದ್ ಬಿಡ್ತು. 4 ದಿವಸ ಕಬ್ಬು ಇಲ್ಲಿ ಬಂದ್ಬಿತ್ತು. 4 ದಿವಸ ಕಬ್ಬು ಆದ ನಂತರ 1 ದಿವಸ ಬರು ಬಿತ್ತು, 1 ದಿವಸ ಇವತ್ತು ಬರು ಬಿದ್ದೈತಿ, ಮಾಡಿಬಿಡ್ನು ಬೆಲ್ಲ ಹತ್ತೈಕೆ ಬಂದ್ವಿ. 1:30 ಗಂಟೆಗೆ ಅಂದ್ರೆ ಹಾಲು ರೆಡಿ ಮಾಡ್ಕೊಂಡ್ವಿ. ರೆಡಿ ಮಾಡ್ಕೊಂಡು 1-2 ತಾಸು ಅಂತಂದ್ರೆ 1 ಗಂಗಾಳ ಬೆಲ್ಲ ಬಂತು. ಗಂಗಾಳ ಬೆಲ್ಲ ತೆಗೆದು ದಂಡಿಗೆ ಹಾಕಿವಿ. 2 ಗಂಗಾಳದೊಳಗೆ ಬೆಲ್ಲ ರೆಡಿ ಇತ್ತು. 1 ಗಂಗಾಳ ಮಳೆ ಕ್ಲಿಯರ್ ಆಗಿತ್ತು, 1 ಗಂಗಾಳದೊಳಗೆ ಕಾಕಿ ಸ್ಟೇಜ್ ಮುಗಿದಿತ್ತು. ಮಳೆ ಬಂದು ಹೊಡ್ಯಾಕಿತ್ರಿ. 2 ತಾಸು ಕಂಪ್ಲೀಟ್ ಮಳೆ ಬಿಡಿತು. ಎಲ್ಲ ಮುಗಿದು ರಾತ್ರಿ 7:30-8 ಟೈಮ್ ಆಗಿತ್ತು. ಮಳೆ ಬಿಡ್ಲೇ ಇಲ್ಲ. ಒಂದ್ ಸಲ ಗಾಳಿ ಬಂದಿದ್ದ, ಏಕ್ದಮ್ ಗಾಳಿ ಬಟ್ ಎಲ್ಲ ಹಂಚು ಹಾರಿಸ್ಬಿಡ್ತು. ಎಲ್ಲ ನೀರು ಸೋರಿ ಹಂಚೆಲ್ಲ ಎದ್ದು ಕುಕ್ಕರಿಸ್ಬಿಡ್ದು, ಹಂಚು ಹೊಡೆದು ಆಗಿನು ಹೊಡೆದು. ಫಸ್ಟ್ ಟೈಮ್ ಎಲ್ಲ ನಾವು ಕುಂಬಿ ಹಾಕೊಂಡಿರ್ಕಿಲ್ಲ, ಕಲ್ಲು ಇಟ್ಟಿರ್ಕಿಲ್ಲ, ಎಲ್ಲ ಓಪನ್ ಇತ್ತು. ಹಂಗ ಏನ್ ಗಾಳಿ ಬಿಡುವಂತ ಚಾನ್ಸ್ ಇಲ್ಲ ತಯಾರು ಮಾಡಿದ್ವಿ. ಏನ್ ಮಾಡಿಟ್ಟು ಬೆಲ್ಲು ಪೂರ ತೋದ್ ಬಿಡ್ತೀರಿ 1-2 ಕ್ವಿಂಟಲ. ಮ್ಯಾಗಿನ ಗಂಗಾಳದಾಗ ಕೆಳಗಿನ ಗಂಗಾಳದಾಗ 2 ಗಂಗಾಳ ಹಾಲು ನಿಂತು, ಹಾಲಷ್ಟಾಗಿದ್ರೆ ಕುದಿಸಿ ರೆಡಿ ಆಗ್ಬೋದಾಗಿತ್ರಿ. ಅಂದ್ರೆ 4 ದಿವಸ ಕಬಾ ಲೇಟ್ ಆಗಿತ್ತು ಸರ್. ಅದ್ರ ಮೇಲೆ ಮ್ಯಾಗ ಹಂಚು ಹೊಡೆದ, ಹಂಚಿನ ತುಕಡಿ ಮ್ಯಾಗಿನ ಡಸ್ಟ್ ಒಳ ಬಿದ್ದ ಬೆಲ್ಲ ಕ್ಲಿಯರ್ ಆಗ್ಲಿಲ್ಲ. ಅದು ಚಲೋ ನೀರ್ ಅಷ್ಟ ಮಳೆ ನೀರ್ ಬಿದ್ದಿದ್ರೆ ನೀರ್ ಸುಟ್ಟು ಹೋಗಿ ಬೆಲ್ಲ ಬರ್ತಿತ್ತು, ಏನು ಪ್ರಾಬ್ಲಮ್ ಆಗಿರ್ಲಿಲ್ಲ. ಹಂಚಿಗಿಂಚು ಹೊಡೆದು ಮ್ಯಾಗಿನ ಉದ್ರಾಗಿನ ಡಸ್ಟ್ ಕಸ ಗಿಸ ಎಲ್ಲ ಅದ್ರೊಳಗೆ ಸೇರಿದ್ರಿಂದ ಅದನ್ನ ನಾವು ಇನ್ನ ಜೀವಾಮೃತಕ್ಕ ಕೊಡ್ಬೇಕು ನಾವು ಅಷ್ಟ ಅದನ್ನ ಬೆಲ್ಲ. ಹಿಂಗಾತಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಕೈತ್ರಿ. ಅದಕ್ಕೆ ಈ ಸೀಸನ್ ಬರ್ಬಾರ್ದು ನಾವ್. ಸುಮ್ ಕನ್ಸ್ಟ್ರಕ್ಷನ್ ನಡೆದೈತಿ, ಕಂಪ್ಲೀಟ್ ಆಗಿಲ್ಲ ಅಂದ್ಕೂಡ್ಲೇನ ಈ ಟೈಮ್ ಬಂದ್ವಿ. ಓಕೆ ಸರ್, ಈಗ ನೀವು ಕೆಜಿ ಲೆಕ್ಕಕ್ಕೆ ಹೆಂಗ್ ಕೊಡ್ತೀರಿ ಸರ್ ಇಲ್ಲಿ ಬೆಲ್ಲ? ಕೆಜಿ ಸರ್ ನಾವೀಗ 80 ರೂಪಾಯಿ ಕೆಜಿ ಕೊಡ್ತೀವಿ. ನಾವು 4 ವರ್ಷದಿಂದ 80 ರೂಪಾಯಿ ಕೆಜಿನ ಕೊಡತೀನಿ. ಈ ವರ್ಷ ಅಂತೇನಲ್ಲ, ಈ ವರ್ಷ ಬ್ಯಾಳಿ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ, ಖರ್ಚು ಜಾಸ್ತಿ ಆಗಿತ್ತು ಅಂದ್ರೂ ನಮ್ಗೆ ನಾವು ರೇಟ್ ಜಂಪ್ ಮಾಡೋದು ಬೇಡ ಅಂತ ಅನ್ನೋ ಉದ್ದೇಶಕ್ಕಾಗಿ 80 ರೂಪಾಯಿ ಕೆಜಿನ ಕೊಡತ್ತೀವಿ. ಓಕೆ ಸರ್, ಇದು ನಿಮ್ಗೆ ಹೆಂಗ್ ವರ್ಕೌಟ್ ಆಗುತ್ತೆ ಸರ್? ಈಗ ಯಾಕಂದ್ರೆ ನೀವು 12 ಹೇಳಿದ್ರಿ, 40 ಲಕ್ಷಕ್ಕೆ ತಗೊಂಡ್ ಬಂದ್ರು ಅದರಲ್ಲಿ 15 ಲಕ್ಷದವರೆಗೂ ನೀವು ಖರ್ಚು ಮಾಡ್ಕೊಂಡಿದ್ರ. ನಿಮ್ದ್ರಲ್ಲಿ ಟೋಟಲ್ ಬಾಳ ಆಗೈತ್ರಿ ಖರ್ಚು. ಅಷ್ಟ ಲಾಭ ನಷ್ಟ ಹೆಂಗೆ ಸರ್ ಇದು? ಸರ್ ಲಾಭ ನಷ್ಟ ಹೆಂಗ್ ಸರ್ ಇದ್ರಲ್ಲಿ? ಸರ್ ಲಾಭ ಆಗ್ತೈತ್ರಿ. ಲಾಭ ಕೃಷಿ ಒಳಗ ಲಾಭ ಐತಿ. ಯಾಕಂದ್ರೆ ಕೃಷಿ ಒಳಗ ಲಾಭ ಇಲ್ಲ ಕೆಲವೊಂದಷ್ಟು ರೈತರು ಕೃಷಿಯಿಂದ ಹಿಂದಕ್ಕೆ ಸರಿ ಆತಾರ. ಆದ್ರೆ ಯಾಕೆ ಸರಿ ಆತಾರ ಅಂತಂದ್ರ ಅಲ್ಲೇ ಏನಾಗತೈತಿ ಅಂತಂದ್ರ ಅರ್ಧಮರ್ಧ ನಾಲೆಜ್ ಇದ್ದ ಮಂದಿ ಕೃಷಿಗೆ ಬಂದ್ರಂತಂದ್ರ ಪಾರಂಪರಿಕವಾಗಿ ಕೃಷಿ ಒಳಗಿದ್ದವ್ರು ಬಿಟ್ಟು ಹೋಗುದಿಲ್ಲ. ಈಗ ಏನೋ ಒಂದು ಮಾಡ್ಬೇಕಂತ ಕೃಷಿಗೆ ಬಂದು ಅಂದ್ರೆ ಏನಾಕೈತಿ, ಅಲ್ಲೇ ಆದಾಯಕ್ಕಿಂತ ಖರ್ಚನ್ನ ಜಾಸ್ತಿ ಮಾಡ್ತಾರ. ಯಾವ ಗೊಬ್ಬರ ಯಾವ ಟೈಮ್ದಾಗ ಹಾಕೋದ್ರ ವ್ಯಾಪಾರಸ್ಥರನ್ನ ಕೇಳ್ಕೊಂಬಂದ್ರೆ ವ್ಯಾಪಾರಸ್ಥರು 28 ಗೊಬ್ಬರ ಹೇಳ್ತಾರೋ, ಆದ್ರೆ ಅವ್ರು ಹೇಳಿದಂಗೆ ತಂತಂದು ಗೊಬ್ಬರ ಸಿಕ್ಕಂಗ ಹೊಲಕ್ಕೆ ಹಾಕಿಬಿಡ್ತಾರೋ. ಅಲ್ಲಿ ಗೊಬ್ಬರದ್ದು ಮುಂದ ಔಷಧದ್ದು ಖರ್ಚು ಸಿಕ್ಕಾಪಟ್ಟಿ ಆಕೈತಿ. ಅಲ್ಲಿ ಅದ್ರ ತಕ್ಕಂಗ ಹೀಲ್ಡ್ ಬರಂಗಿಲ್ಲ. ಬರ್ಲಾರ್ದಾಗ ಏನಾಕೈತಿ, ಸಾಲ ತಲೆ ಮಾಡಿ ಉಳಿದ್ಬಿಡ್ತಾರೆ. ಮೀನ್ ನಮ್ಮ ರೈತರು ಹಿಂದಕ್ಕೆ ಸೇರಿದಂದ್ರೆ ಈ ರಾಸಾಯನಿಕಕ್ಕೆ ಹೋಗೇನ ಸಿಕ್ಕಂಗ ಗೊಬ್ಬರ ತಂದು ಹೊಲಕ್ಕೆ ಹಾಕಿ ಹೊಲನೂ ಕೆಡಿಸ್ತಾರು, ಹೊಲನೂ ಹಾಳು ಮಾಡ್ತಾರು. ಮುಂದ ತಾವು ವಿಷಮುಕ್ತ ಆಹಾರ ತಿನ್ನಂಗಿಲ್ಲ, ಮತ್ತು ಕೊಡೋರ್ಗೂ ವಿಷದ ಆಹಾರನ ಕೊಡ್ತಾರು. ತಾವು ಸಾಲದ ಬಾಧೆಯೊಳಗೆ ಸಿಕ್ಕು ಒದ್ದಾಡ್ತಾರ. ಸರ್, ಈಗ ನೀವು 80 ರೂಪಾಯಿ ಕೊಡ್ತಿರಲ್ಲ ಸರ್ ನಿಮ್ಗೆ, ಅದ್ರಲ್ಲಿ ನಿಮ್ಗೆ ಎಷ್ಟು ಲಾಭ ಆಗುತ್ತೆ ಸರ್? ಹಂಗ್ ಲೆಕ್ಕ ಮಾಡ್ತಿರೋ ಹೆಂಗ್ ಮಾಡ್ತಿರೋ? ಸರ್ ನಮ್ದ ಟೋಟಲ್ ಯೂನಿಟ್ ಕಾಸ್ಟ್ ಏನಾಕೈತಿ 26 ರೂಪಾಯಿ ಬೀಳ್ತೈತ್ರಿ. ಓಕೆ. ಇಲ್ಲಿದ್ರಿ ನಾವು 80 ರೂಪಾಯಿ ಮಾಡಿದ್ವಿ ಅಂತಂದ್ರೆ ಒಂದು ಟನ್ನಿಗೆ 1 ಕ್ವಿಂಟಲ್ 10 ಕೆಜಿ ಬೆಲ್ಲ ಬರ್ತೈತ್ರಿ. ಅಂದ್ರೆ ಎಷ್ಟಾದ್ರಿ 8,000 ಪ್ಲಸ್ 800 8,800 ಮಾಡಿದ್ವು ಅಂತಂದ್ರ 2,600 ರೂಪಾಯಿ ಖರ್ಚು ಹೋಗ್ತೈತ್ರಿ. 8,800 2,600 ಖರ್ಚು ಹೋಗ್ತೈತಿ. ಹಾನ್ರಿ. ಬಾಕಿ ಎಲ್ಲ ಲೇಬರ್ ಕಾಸ್ಟ್, ಅದು ಲೇಬರ್ ಕಾಸ್ಟ್ ಗೀಸ್ಟ್ ಎಲ್ಲಾ ತೆಗೆದ್ರು ನಮಗ ಲಾಭ ಅಂತೂ ಆಗೇ ಆಕೈತಿ. ಒಂದು 3,000-4,000 ಆದ್ರೂ ಲಾಭ ಆಗುತ್ತೆ. ಹೌದು ಸರ್, 100% ಪಕ್ಕ. 4,000 ಹೋಗಿ ಎಲ್ಲಾ ಖರ್ಚು ಹೋಗಿ 4,000 ಅಂತೂ 1 ಟನ್ನಿಗೆ
4-5 ಸಾವಿರ ಬೀಳ್ತೈತ್ರಿ 1 ಟನ್ನಿಗೆ. 1 ಟನ್ನಿಗೆ 5 ಸಾವಿರ ನಮಗೆ ಉಳಿತೈತ್ರಿ. ಹ್ಮ್. ಮಾರ್ಕೆಟ್ದು ಎಲ್ಲ ಹೋಗಿ 5 ಸಾವಿರ ಬೀಳ್ತೈತ್ರಿ. ಅವ್ರು 3 ಸಾವಿರ ಕೊಡ್ತಾರು ಓಕೆ. ಫ್ಯಾಕ್ಟ್ರಿ ಅವರು. ಹಾ ನಮ್ಗೆ ಒಂದ್ 2 ಸಾವಿರ ನಮ್ಗೆ ಲಾಭ ಆಗಿ ಆಕೈತಿ. ಹಾಗೆ ಮತ್ತ ಅದರಿಂದ ಕಷ್ಟ ಇರ್ತೈತಿಲ್ಲ. ಹಾ ನೀವು ಮಾಡಿರ್ತೀರ ಹಂಗೆ. ಹೌದ್ರಿ, ಕ್ವಾಲಿಟಿ ಇರ್ತೈತಿಲ್ಲ. ಹಾ. ಮತ್ತ ಅದನ್ನ ನಾವು ತಗೊಳ್ಬೇಕು. ಯಾಕಂದ್ರೆ 2019 ಅಂದ್ರ ಹ್ಮ್. ಇಲ್ಲಿ ತನಕ ನಾವು ಅದ್ರ ಪ್ರಾಫಿಟ್ ಲಾಸ್ ನ ಬಂದಿವಲ್ಲ, ಹ್ಮ್. ಅದನ್ನ ಸೇರಿಸ್ಕೊಡ್ತೈತಿ. ಓಕೆ. ಅಂದ್ರೆ ಭೂಮಿ ಯಾವತ್ತು ಯಾವ ರೈತನು ಕೈ ಬಿಡಂಗಿಲ್ಲ, ಹಾ. ನಂಬಿದವ್ರನ್ನ ಭೂಮಿ ಯಾವತ್ತೂ ಕೈ ಬಿಡಂಗಿಲ್ಲ. ಕೈ ಬಿಡಿ ಸರ್. ಈಗ ವರ್ಷ ಇದಕ್ಕೆ ಒಂದ್ ವರ್ಷದಲ್ಲಿ ಎಷ್ಟು ಆದಾಯ ತೆಗಿತೀರಿ ಸರ್ ಇದು? ಸರ್ ಫಸ್ಟ್ ಟೈಮ್ ಇದನ್ನ ಮಾಡಿದೀವಿ, ಯೂನಿಟ್ ಹಾಕಿವಿ. ಹಾ. ಇನ್ನು ನಾವು ಮುಂದ್ಸಲ ಏನಾರು ನೀವು ವಿಸಿಟ್ ಬಂದಿವಿ ಮತ್ತೊಮ್ಮೆ ಭೇಟಿ ಆದ್ವಿ ಅಂತಂದ್ರೆ ಅವಾಗ ನಿಮ್ಗೆ ನಿಖರವಾದ ಅಂಕಿ ಕೊಡ್ಬೋದು. ಸದ್ಯಕ್ಕೆ ಟನ್ ಲೆಕ್ಕದಾಗೆ 5,000 ಲೆಕ್ಕ ಉಳಿಸಬಹುದು ಅಂತ. 100% 5,000 ಅಂತೂ ನೆಟ್ ಉಳಿತೈತ್ರಿ, ಏನು ತೊಂದ್ರೆ ಇಲ್ಲ. ಏನ್ ತೊಂದ್ರೆ? ಹೌದು. ಓಕೆ ಸರ್. ಸರ್ ಈಗ ನಾರ್ಮಲ್ ಸಕ್ಕರೆಗೂ ಮತ್ತೆ ಈ ನಮ್ಮ ಸಾವಯವ ಬೆಲ್ಲಕ್ಕೂ ಏನ್ ವ್ಯತ್ಯಾಸ ಆಗುತ್ತೆ ಸರ್? ಸರ್ ಕಬ್ಬಿನೊಳಗ ಒಂದು ವಿಶೇಷ ಗುಣ ಐತಿ. ವಿಶೇಷ ಅಂದ್ರೆ ಏನ್ರಿ, ಕಬ್ಬ ಇವತ್ತಿನ ದುನಿಯಾದೊಳಗ ಕಲ್ಪವೃಕ್ಷ. ಕಬ್ಬವೇ ಕಲ್ಪವೃಕ್ಷ. ಕಬ್ಬಿನ ಹಾಲು ಕುಡಿಯೋದ್ರಿಂದ ಕಾಮಣಿ ಹೋಗ್ತೈತಿ, ಕೆಲವೊಂದಷ್ಟು ಎಲ್ಲಾ ರೋಗಗಳು ಹೋಗ್ತಾವು. ಕಬ್ಬ ರಕ್ತ ಶುದ್ಧಿ ಮಾಡುವಂತ ಕೆಲಸ ಮಾಡ್ತೈತಿ. ಕಬ್ಬಿನೊಳಗಂತ ಸಕ್ಕರೆ ಗುಣ ಏನೈತಿಲ್ಲ, ಪ್ಯೂರ್ಲಿ ಕಬ್ಬಿನೊಳಗಿನ ಕಸ ಅದು. ಬೆಲ್ಲಕ್ಕೂ ಕಬ್ಬಿಗೂ ಕೆಲವೊಂದಷ್ಟು ಮಂದಿ ಡಾಕ್ಟ್ರು ಕೆಲವೊಂದಷ್ಟು ಮಂದಿ ಹೇಳ್ತಾರು ಶುಗರ್ ಬಂದೈತಿ, ಕಬ್ಬು ತಿನ್ನಬಾರ್ದು, ಸಕ್ರೆ ತಿನ್ನಬಾರ್ದು ಅಂತ ಹೇಳ್ತಾರಂದ. ಸಕ್ರೆ ಕಬ್ಬಿನೊಳಗಿನ ಕಸ. ಹೆಂಗಂತಂದ್ರ ಅಲ್ಲೇ ಕಬ್ಬ ಕ್ರಶ್ ಮಾಡಿ, ಕ್ರಸ್ಟಲೈಸರ್ ಮಾಡಿ, ಸೆಂಟ್ರಿಫ್ಯೂಗಲ್ ಮಾಡಿ ಮೊಲ್ಯಾಸಿಸ್ ಅನ್ನೋದು ಹೊರಗೆ ಹಾಕ್ತಾರ್ರಿ. ಓಕೆ. ಕಬ್ಬಿನೊಳಗಿನ ಬಣ್ಣ, ಕಬ್ಬಿನೊಳಗಿನ ಗುಣ, ಕಬ್ಬಿನೊಳಗಿನ ಶಕ್ತಿ ಪೂರ್ಣ ಹೊರಗೆ ತೆಗಿತಾರ್ರಿ ಮೊಲ್ಯಾಸಿಸ್ ಒಳಗೆ. ಅದನ್ನ ತೆಗೆದು ಸ್ಪಿರಿಟ್ ಮಾಡಿ ಅದನ್ನ ಬೇಕಾದಷ್ಟು ವ್ಯಾಲ್ಯೂಕ್ಕೆ ಅದನ್ನ ಮಾರ್ಕೋತಾರೆ, ಅಡಿಷನ್ ಮಾಡ್ಕೊಂಡ್ರೆ. ಇದೇನು ಸೆಂಟ್ರಿಫ್ಯೂಗಲ್ ಮಾಡಿ ಒಂದು ವಾಟರ್ ಪ್ರೆಷರ್ ಮಾಡ್ತಾರೆ. ನಿಮಗೆ ಫ್ಯಾಕ್ಟ್ರಿ ಒಳಗೆ ಹೋದ್ರಿ ಅಂತಂದ್ರ ಕಬ್ಬು ಕ್ರಶ್ ಮಾಡೋದನ್ನ ತೋರಿಸ್ತಾರೆ ನಿಮಗೆ. ಒಳಗೆ ಏನ್ ಮಾಡ್ತಾರ? ಕಬ್ಬು ಕ್ರಶ್ ಮಾಡಿದ ನಂತರ ನೀವು ಒಳಗೆ ನಿಮ್ಮ ಫ್ಯಾಕ್ಟ್ರಿಯಾಗೆಲ್ಲ ಅಡ್ಡಾಡಕ್ ಬಿಡ್ತಾರೆ. ನಿಮಗೆ ಎಲ್ಲಿ ಬಿಡ್ತಾರೆ ಅಂದ್ರೆ ಸಕ್ಕರೆ ಬರೋದಕ್ಕೆ ಬಿಡ್ತಾರೆ ನಿಮ್ಮನ್ನ. ಇಲ್ಲಿ ಕಬ್ಬು ಕ್ರಶ್ ಆಗಿದ್ ನೋಡ್ತೀರಿ, ಅಲ್ಲಿ ಸಕ್ಕರೆ ಹೊರಗೆ ಬರೋದು ನೋಡ್ತೀರಿ. ಆ ಕಬ್ಬು ಕ್ರಶ್ ಆಗಿ ಒಳಗೆ ಹೋದ್ರಿಂದ ಸಕ್ಕರೆ ಹೊರಗೆ ಬರೋವರೆಗೆ ನಿಮಗೆ ಅದನ್ನ ಯಾವ ಫ್ಯಾಕ್ಟ್ರಿಯಾಗೂ ತೋರಿಸೋದಿಲ್ಲ, ಒಳಗೆ ಅಲ್ಲಿ ಬಿಡೋದಿಲ್ಲ. ಯಾಕೆ ಬಿಡಬಾರ್ದಂದ್ರೆ ಅಲ್ಲಿ ಮೋಸ್ಟ್ ಡೇಂಜರ್ನು ಇರ್ತೈತಿ ಅಲ್ಲಿ. ಸೆಂಟ್ರಿಫ್ಯೂಗಲ್ ಮಾಡಿ ವಾಟರ್ ಪ್ರೆಷರ್ ಮಾಡಿ ಕಬ್ಬಿನೊಳಗಿಂದ ಎಲ್ಲಾ ಮೊಲಾಸಿಸ್ ಒಳಗೆ ತೆಗದ್ರಂದ್ರ ಕಬ್ಬಿನ ಬಾಡಿ ಏನ್ ಸೆಂಟ್ರಿಫ್ಯೂಗಲ್ ಮಾಡು ಡ್ರಮ್ಗೆ ವಾಟರ್ ಪ್ರೆಷರ್ ಮಾಡಿ ಅಲ್ಲಿ ಓನ್ಲಿ ಬೆಳ್ಳನು ಸಕ್ರೆ ಅಷ್ಟೊತ್ತು ಬಿಡ್ತಾರೆ. ನೀವು ಕಬ್ಬಿನ ಕಲರ್ ಎಲ್ಲ ಹೋಗಿ ಅಲ್ಲಿ ಕಲರ್ ಬರಲಿಲ್ಲ ಅಂತಂದ್ರೆ ಅದೇನೋ ಎಲ್ಲ ಸುಟ್ಟು ಹೋಗಿ ಕೊಟ್ಟು ಅದನ್ನ ಕಲರ್ ತಂದು ಏನೋ ಕೆಮಿಕಲ್ಸ್ ಹಾಕಿ ತರ್ತಾರೆ. ಮೊಲಾಸಿಸ್ ಅನ್ನೋದಂತ ಇದ್ರಲ್ಲ, ಕಬ್ಬಿನ ಪೂರ್ಣ ಶಕ್ತಿ ತಗೊಂಡು ಹೊರಗೆ ಬಂದ್ಬಿಡ್ತೈತ್ರಿ. ಅದು ಎಲ್ಲಿ ಹೋಗೈತೆ ಅಂದ್ರೆ ಎಲ್ಲ ಸ್ಪಿರಿಟ್ ಸೆರೆಕ್ ಹೋಗ್ಬಿಡ್ತೈತಿ, ಕಬ್ಬಿನೊಳಗಿನ ಶಕ್ತಿ ಎಲ್ಲ. ಇದು ಏನು ಸಕ್ಕರೆ ಅನ್ನೋದು ಏನತ್ತಲ್ಲ, ಇದು ಓನ್ಲಿ ಪ್ಯೂರ್ಲಿ ಕಬ್ಬಿನಾಗಿನ ಕಸ. ಅದು ಬೆಲ್ಲದಾಗ ಅದು ಹೋಗಂಗಿಲ್ರಿ. ನಾವೇನ್ ಡಸ್ಟ್ ಅನ್ನೋದು ತೆಗಿತಿರಲ್ಲ, ಮಳ್ಳಿ ಎತ್ತರಿಕೆ ತೆಗೆದು ಹೊರಗೆ ಹಾಕ್ತಿವಿ ಹೇಳಿದಿಲ್ಲ ನಿಮ್ಗೆ ಇದಾಗ, ಅದನ್ನ ಬಿಟ್ರ ಮೊಲಾಸಿಸ್ ಅನ್ನುವಂತ ಶಕ್ತಿ ಪೂರ್ಣ ಬೆಲ್ಲದೊಳಗೆ ಉಳ್ಕೊಂಡ್ಬಿಡ್ತೈತಿ. ಅದಕ್ಕೆ ಬೆಲ್ಲ ರೆಕಮೆಂಡ್ ಮಾಡ್ತಾರೆ ಡಾಕ್ಟ್ರು. ಹೌದು ಸರ್. ಬೆಲ್ಲದೊಳಗ ಪ್ಯೂರ್ ಕಬ್ಬಿನ ಶಕ್ತಿ ಉಳಿದಿರ್ತೈತಿ, ಅದು ಆರ್ಗ್ಯಾನಿಕ್ ಬೆಲ್ಲದೊಳಗ. ಮತ್ ನೀವು ಕೆಮಿಕಲ್ಸ್ ಬೆಲ್ಲಕ್ಕೆ ಹೋದ್ರಿ ಅಂತಂದ್ರ ಅಲ್ಲಿ ಏನ್ ಮಾಡ್ತಾರಂದ್ರ ಆಸಿಡ್ ಹಾಕಿ ಈ ಬೆಲ್ಲದ ಗುಣನ ಸುಟ್ಟು ಬಿಡ್ತಾರ. ಇದೇನು ಔಷಧಿ ಕಬ್ಬಿನೊಳಗೆ ಔಷಧಿ ಗುಣ ಏನೈತಿಲ್ಲ, ಇದನ್ನ ಪೂರ ಸುಟ್ಟು ಬಿಡ್ತಾರ. ಆರ್ಗ್ಯಾನಿಕ್ ಬೆಲ್ಲ ತಿನ್ನೋದ್ರೊಳಗ ಪೂರ್ಣ ಶಕ್ತಿ ಇರ್ತೈತಿ, ಶರೀರಕ್ಕೆ ಬಹಳ ಅತಿ ಅವಶ್ಯಕತೆ. ಆ ಉದ್ದೇಶಕ್ಕಾಗಿ ರಕ್ತ ಶುದ್ಧಿ ಆಗುವಂತ ಗುಣ ಬೆಲ್ಲ ಮಾಡ್ತೈತಿ. ಕಾಮಣಿ ಕೆಲವೊಂದಷ್ಟು ಬಹಳ ರೋಗಗಳನ್ನ ಡೈಜೆಷನ್ ಅನ್ನ ಎಲ್ಲ ಕ್ಲಿಯರ್ ಮಾಡ್ತೈತಿ. ಊಟ ಆದ್ರಿಂದ ಬೆಲ್ಲ ತಿನ್ಬೇಕಂತ ಯಾಕಂದ್ರೆ ಡೈಜೆಷನ್ ಚೆನ್ನಾಗಿ. ಓಕೆ ಸರ್, ನೀವು ಇಷ್ಟೊತ್ತು ನಮಗೆ ಈ ಬೆಲ್ಲದ ಗಾಣದ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ ಸರ್. ರೈತರಿಗೆ ಏನೇನು ಅವಕಾಶಗಳಿದಾವೆ, ಯಾಕೆ ನಾವು ಸಾವಯವ ಬೆಲ್ಲನೇ ತಿನ್ಬೇಕು, ಇದನ್ನೇ ಮಾಡಬೇಕು, ಮತ್ತೆ ಗ್ರಾಹಕರಿಗೆ ಯಾವ ರೀತಿ ಒಂದು ಗುಣಮಟ್ಟದ ಬೆಲ್ಲವನ್ನು ಕೊಡಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ನೀಡಿದ್ರಿ ಸರ್. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬ ಹೃದಯದ ಧನ್ಯವಾದ. ವೀಕ್ಷಕರೇ, ಕಳೆದ 2 ಸಂಚಿಕೆಗಳಿಂದ ಶ್ರೀ ಗುಳಪ್ಪ ಬಾವಿಕಟ್ಟಿ ಅವರು ನಮಗೆ ಈ ಬೆಲ್ಲ ತಯಾರಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ರು. ಅದರಲ್ಲೂ ಸ್ಪೆಷಲಿ ಈ ಕಂತಿನಲ್ಲಿ ಸಾವಯವದಲ್ಲಿ ನಾವು ಯಾವ ರೀತಿ ಬೆಲ್ಲವನ್ನು ತಯಾರು ಮಾಡ್ತೀವಿ, ಅದರಲ್ಲಿ ಗಮನಿಸಬೇಕಾದ ಅಂಶಗಳು ಯಾವ್ಯಾವು, ಅದರ ಸಮಸ್ಯೆ ಏನು, ಮತ್ತೆ ಇದರಲ್ಲಿ ಲಾಭ ನಷ್ಟಗಳು ಯಾವ ರೀತಿ ಇದಾವೆ ಅನ್ನುವ ಎಲ್ಲ ಮಾಹಿತಿಗಳನ್ನು ನಮಗೆ ನೀಡಿದ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗ ಇವರ ಸಂಪರ್ಕ ಕೊಟ್ಟಂತಹ ಶ್ರೀ ಮಹಾದೇವ್ ಸೌದತ್ತಿ ಸರ್ ಅವರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್,
ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.